ಮಿತ್ರರೇ ನಮಸ್ಕಾರ. ಮಿತ್ರರೇ, ಒಂದು ಕಡೆ ವೆಸ್ಟ್ ಏಷ್ಯಾದಲ್ಲಿ ಅಮೆರಿಕ, ಇರಾನ್, ಇಸ್ರೇಲ್ ನಡುವೆ ಯುದ್ಧ ಆಗ್ತಲೇ ಇದೆ. ಅದು ಅದೇ ತೀವ್ರತೆಯಲ್ಲಿ ಮುಂದುವರಿತಾ ಇದೆ. ಇದರ ನಡುವೆ ಈ ಪಾಕಿಸ್ತಾನದವರು ಪದೇ ಪದೇ ಅಫ್ಘಾನಿಸ್ತಾನವನ್ನು ಕೆಣಕ್ತಾ ಇದ್ದಾರೆ. ನಾನು ನಿಮಗೆ ಮೊನ್ನೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ, ಅಫ್ಘಾನಿಸ್ತಾನದ ಸುಪ್ರೀಂ ಲೀಡರನ್ನೇ ಗುರಿ ಮಾಡಿ ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡಿದೆ ಅಂತ. ಇವತ್ತು ಅದಕ್ಕಿಂತಲೂ ನೀಚ ಮಟ್ಟದ ಒಂದು ಕೆಲಸವನ್ನು ಪಾಕಿಸ್ತಾನ ಮಾಡಿದೆ. ಅದೇನು ಕೇಳಿದ್ರೆ, ಅಫ್ಘಾನಿಸ್ತಾನದಲ್ಲಿರುವಂಥ ಅತ್ಯಂತ ಇಂಪಾರ್ಟೆಂಟ್ ಆದಂಥ 2,000 ಹಾಸಿಗೆಗಳಿರುವಂಥ ಒಂದು ಆಸ್ಪತ್ರೆಯ ಮೇಲೆ ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡಿದೆ. ಇದರಲ್ಲಿ ಸತ್ತಂಥವರ ಸಂಖ್ಯೆ ಬರೋಬ್ಬರಿ 400 ದಾಟಿದೆ. ಪಾಕಿಸ್ತಾನ ಈ ಲೆವೆಲ್ಗೆ ಇಳಿಯುತ್ತೆ ಅಂತ ಯಾರೂ ಕೂಡ ಭಾವಿಸ್ತಿರಲಿಲ್ಲ. ಆದರೆ ಅಂತಹ ಹೀನ ಕೃತ್ಯವನ್ನು ಮಾಡಿದೆ. ಈ ಘಟನೆಯ ಬಗ್ಗೆ ಸ್ವಲ್ಪ ವಿವರಿಸ್ತೀನಿ. ಏನೇನಾಯಿತು, ಯಾವ ರೀತಿಯಾಗಿ ಪಾಕಿಸ್ತಾನ ದಾಳಿ ಮಾಡಿತು, ಈಗ ಅಫ್ಘಾನಿಸ್ತಾನ ಸರ್ಕಾರ ಏನು ಹೇಳ್ತಾ ಇದೆ, ಎಲ್ಲದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇದರ ನಡುವೆ ಇರಾನ್ ಮತ್ತು ಅಮೆರಿಕದ ನಡುವಿನ ಯುದ್ಧದಲ್ಲೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿದ್ದಾವೆ. UAEಯ ಗ್ಯಾಸ್ ಫೀಲ್ಡ್ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಇದರ ಪರಿಣಾಮ ಭಾರತದ ಮೇಲಾಗುತ್ತೆ. ಅದನ್ನೂ ಕೂಡ ಈ ವಿಡಿಯೋದಲ್ಲೇ ನಿಮಗೆ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಕಳೆದ ರಾತ್ರಿಯೂ ಕೂಡ ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡ್ತಿರೋದಾದ್ರೂ ಯಾಕೆ? ಅವರೇನು ಆರೋಪ ಮಾಡ್ತಾ ಇದ್ದಾರೆ ಹೇಳಿ? ಪಾಕಿಸ್ತಾನದ ಒಳಗೆ TTP ಉಗ್ರರು ಅಟ್ಟಹಾಸ ಮೆರೀತಾ ಇದ್ದಾರೆ. ಪಾಕಿಸ್ತಾನದ ಒಳಗೆ ಉಗ್ರ ಕೃತ್ಯಗಳು ಜಾಸ್ತಿ ಆಗ್ತಾ ಇದೆ. ಇದೆಲ್ಲದರ ಹೊಣೆಯನ್ನು TTP ಉಗ್ರರೇ ಹೊತ್ತುಕೊಳ್ತಾ ಇದ್ದಾರೆ. ಈ TTP ಉಗ್ರರನ್ನು ಸಾಕ್ತಾ ಇರುವಂತಹದ್ದು ಅಂದರೆ ತೆಹರೀಕಿ ತಾಲಿಬಾನ್ ಪಾಕಿಸ್ತಾನ್ ಉಗ್ರ ಸಂಘಟನೆಯನ್ನು ಪೋಷಿಸ್ತಾ ಇರುವಂತಹದ್ದು ಅಫ್ಘಾನಿಸ್ತಾನದಲ್ಲಿರುವಂತಹ ತಾಲಿಬಾನ್ ಸಂಘಟನೆ. ಅವರ ದಾಯಾದಿಗಳು ಇವರು. ಅವರ ಸಪೋರ್ಟ್ನಿಂದಾಗಿ ಇವರು ಪಾಕಿಸ್ತಾನದ ಒಳಗೆ ವಿಧ್ವಂಸಕ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಶಸ್ತ್ರಾಸ್ತ್ರವನ್ನು ಕೊಡ್ತಾ ಇದ್ದಾರೆ. ಹೀಗೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ತಾಲಿಬಾನಿಗಳ ಮೇಲೆ ನಿರಂತರ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರವಾಗಿ ಅಫ್ಘಾನಿಸ್ತಾನದಲ್ಲಿರುವಂತಹ TTP ಉಗ್ರರನ್ನ ಹತ್ಯೆ ಮಾಡೋದಕ್ಕೆ ನಾವು ಏರ್ ಸ್ಟ್ರೈಕ್ ಮಾಡ್ತೀವಿ. ಇದು ಪಾಕಿಸ್ತಾನದ ವಾದ. ಕಳೆದ 1-1.5 ವರ್ಷದಿಂದ ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನದವರು ಆಗಾಗ ಏರ್ ಸ್ಟ್ರೈಕ್ಗಳನ್ನು ಮಾಡ್ತಲೇ ಇದ್ದಾರೆ. ಈ ವರ್ಷ ಫೆಬ್ರವರಿ ತಿಂಗಳಿನಿಂದ ಈ ದಾಳಿಯ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗಿದೆ. ಇದಕ್ಕೆ ಕಾರಣ ಏನು ಹೇಳ್ತಾ ಇದೆ ಪಾಕಿಸ್ತಾನ ಅಂತಂದ್ರೆ, ನಮ್ಮಲ್ಲೂ ಕೂಡ ದಾಳಿ ಜಾಸ್ತಿ ಆಗ್ತಾ ಇದೆ ಅಂತ. ಇಷ್ಟು ದಿನ ಪ್ರತಿ ಏರ್ ಸ್ಟ್ರೈಕ್ ಆದ ತಕ್ಷಣವೂ ಕೂಡ ಪಾಕಿಸ್ತಾನದ ಸ್ಟೇಟ್ಮೆಂಟ್ ಏನಾಗಿರ್ತಾ ಇತ್ತು? ನಾವು ಉಗ್ರ ಶಿಬಿರಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದ್ದೀವಿ, ನಮ್ಮ ದಾಳಿಯಲ್ಲಿ ಇಷ್ಟು ಉಗ್ರಗಾಮಿಗಳು ಸತ್ತು ಹೋಗಿದ್ದಾರೆ, ನಮ್ಮ ಗುಪ್ತಚರ ಮಾಹಿತಿ ಹೀಗಿತ್ತು ಹಾಗಿತ್ತು. ಈ ರೀತಿಯಾಗಿ ಪಾಕಿಸ್ತಾನ ಬಹಳ ದೊಡ್ಡದಾಗಿ ಬಿಲ್ಡಪ್ ಕೊಡ್ತಾ ಇತ್ತು. ನಾವೇನೋ ದೊಡ್ಡ ಗನಂದಾರಿ ಕೆಲಸ ಕಡಿದು ಗುಡ್ಡ ಹಾಕಿದ್ದೀವಿ ಎನ್ನುವ ರೀತಿಯಲ್ಲಿ ಅವರು ಪೋಸ್ಟ್ ಕೊಡ್ತಾ ಇದ್ರು. ಆದರೆ ಕಳೆದ ರಾತ್ರಿ ಮಾತ್ರ ಪಾಕಿಸ್ತಾನ ಮಾಡಿದಂತಹ ಕೆಲಸ ಇದೆಯಲ್ಲ, ಇದಕ್ಕೆ ಇಡೀ ವಿಶ್ವವೇ ತಲೆ ತಗ್ಗಿಸಬೇಕು. ಯಾಕೆ ಕೇಳಿದ್ರೆ, ಕಾಬೂಲ್ನಲ್ಲಿದ್ದಂತಹ ಅತ್ಯಂತ ದೊಡ್ಡದಾದಂತಹ ಒಂದು ಆಸ್ಪತ್ರೆಯನ್ನ ಗುರಿಯಾಗಿಸಿ ಏರ್ ಸ್ಟ್ರೈಕ್ ಅನ್ನು ಮಾಡಿದ್ದಾರೆ. ಈ ಏರ್ ಸ್ಟ್ರೈಕ್ನಲ್ಲಿ 400 ಜನ ರೋಗಿಗಳು ಮತ್ತು ರೋಗಿಯ ಸಂಬಂಧಿಗಳು ಮೃತಪಟ್ಟಿದ್ದಾರೆ. ಹಾಗೆ 300ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂತ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಹೇಳಿಕೊಂಡಿದೆ. ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಆಸ್ಪತ್ರೆಯ ಮೇಲೆ ದಾಳಿ ಮಾಡೋದಿದೆಯಲ್ಲ, ಇದನ್ನು ಯಾರೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. TTP ಉಗ್ರರ ಶಿಬಿರ ಆಸ್ಪತ್ರೆಯಲ್ಲಿರುತ್ತಾ? ಸದ್ಯ ಸಾವು ನೋವಿನ ಸಂಖ್ಯೆ ಇನ್ನೂ ಜಾಸ್ತಿ ಆಗಬಹುದು ಅಂತ ತಾಲಿಬಾನ್ನ ಸರ್ಕಾರ ಹೇಳ್ತಾ ಇದೆ. ಅಂದ್ರೆ ದಾಳಿಯ ತೀವ್ರತೆ ಆ ಪ್ರಮಾಣದಲ್ಲಿತ್ತು ಅಂತ. ಸದ್ಯ ಈ ಘಟನೆಯ ಬಗ್ಗೆ ಇಡೀ ವಿಶ್ವದ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಬಹುತೇಕರು ಈ ದಾಳಿಯನ್ನ ಖಂಡಿಸಿದ್ದಾರೆ. ಕೆಲ ಸ್ಥಳೀಯರು ಮಾಧ್ಯಮಕ್ಕೆ ಕೊಡ್ತಾ ಇರುವ ಮಾಹಿತಿ ಏನು ಕೇಳಿದ್ರೆ, ಕಳೆದ ರಾತ್ರಿ 9 ಗಂಟೆ ಸುಮಾರಿಗೆ ಜೆಟ್ ವಿಮಾನದ ಹಾರಾಟದ ಸದ್ದು ಕೇಳಿಸ್ತು. ಆ ಸಂದರ್ಭದಲ್ಲಿ ಅಫ್ಘಾನಿಸ್ತಾನದ ಸೆಕ್ಯೂರಿಟಿ ಸಿಬ್ಬಂದಿಗಳು ಆ ವಿಮಾನವನ್ನ ಗುರಿಯಾಗಿಸಿ ದಾಳಿ ಮಾಡೋದಕ್ಕೆ ಯತ್ನ ಮಾಡಿದ್ರು. ಅಂದ್ರೆ ಅದನ್ನು ಹೊಡೆದುರುಳಿಸುವಂತಹ ಯತ್ನವನ್ನ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ಅಫ್ಘಾನಿಸ್ತಾನದ ತಾಲಿಬಾನಿಗಳ ಬಳಿಯಲ್ಲಿ ಬಹಳ ಅತ್ಯಾಧುನಿಕವಾದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ. ಅದೇ ಧೈರ್ಯದಲ್ಲೇ ಪಾಕಿಸ್ತಾನದವರು ಬೇಕಂದ ಹಾಗೆ ಅಫ್ಘಾನಿಸ್ತಾನದೊಳಗೆ ನುಗ್ಗಿ ಅಲ್ಲಿ ಬಾಂಬ್ ಹಾಕ್ತಾ ಇರುವಂತಹದ್ದು. ಇಷ್ಟಾದರೂ ಸಹ ಇತ್ತೀಚೆಗೆ ಒಂದು ದಾಳಿಯಲ್ಲಿ ಪಾಕಿಸ್ತಾನದ ಒಂದು ಯುದ್ಧ ವಿಮಾನವನ್ನು ಹೊಡೆದು ಹಾಕಿದೀವಿ ಅಂತ ತಾಲಿಬಾನಿಗಳು ಹೇಳಿಕೊಂಡಿದ್ದಾರೆ. ಕಳೆದ ರಾತ್ರಿಯೂ ಕೂಡ ಅಷ್ಟೇ ಆ ವಿಮಾನವನ್ನು ಹೊಡೆಯುವಂತಹ ಪ್ರಯತ್ನವನ್ನ ತಾಲಿಬಾನ್ ಪಡೆಗಳು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಮಿಸೈಲ್ಗಳು ಬಂದು ಆಸ್ಪತ್ರೆಗೆ ಹಿಟ್ ಆಗಿದೆ. ತಕ್ಷಣದಲ್ಲೇ ಇಡೀ ಆಸ್ಪತ್ರೆ ಅಗ್ನಿಗೋಳದಂತಾಗಿತ್ತು. ಕಂಪ್ಲೀಟ್ ಒಂದು ಫೈರ್ ಬೌಲ್ನಂತೆ ಇಡೀ ಆಸ್ಪತ್ರೆ ಹೊತ್ತಿ ಉರಿದು ಬಿಡ್ತು. ಹೀಗಂತ ಪ್ರತ್ಯಕ್ಷದರ್ಶಿಗಳು ಅನೇಕ ಅಂತಾರಾಷ್ಟ್ರೀಯ ಮಾಧ್ಯಮಕ್ಕೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ತಾಲಿಬಾನ್ನ ವಕ್ತಾರ ಜಬೀಹುಲ್ಲಾ ಮುಜಾಹಿದ್ ಈ ದಾಳಿಯನ್ನ ಮಾನವತೆಗೆ ವಿರುದ್ಧವಾದಂತಹ ಅಪರಾಧ ಅಂತ ಖಂಡಿಸಿದ್ದಾನೆ. ಇಡೀ ತಾಲಿಬಾನ್ ಸರ್ಕಾರ ಕೆರಳಿ ನಿಂತಿದೆ. ಕಾಬೂಲ್ನಲ್ಲಿರುವಂತಹ ಈ ಆಸ್ಪತ್ರೆ ಇದೆಯಲ್ಲ, ಇದೊಂದು ಡ್ರಗ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಆಗಿತ್ತು. ಓಮರ್ ಅಡಿಕ್ಷನ್ ಟ್ರೀಟ್ಮೆಂಟ್ ಹಾಸ್ಪಿಟಲ್ ಅಂತಲೇ ಇದರ ಹೆಸರು. ಈ ಡ್ರಗ್ ಅಡಿಕ್ಟ್ ಆದಂತವರಿಗೆ ಟ್ರೀಟ್ಮೆಂಟ್ ಕೊಡುವಂತಹ ಒಂದು ದೊಡ್ಡ ಆಸ್ಪತ್ರೆ. ಸರಿಸುಮಾರು 2,000 ಹಾಸಿಗೆಗಳುಳ್ಳಂತಹ ದೊಡ್ಡ ರಿಹ್ಯಾಬಿಲಿಟೇಷನ್ ಸೆಂಟರ್ ಇದಾಗಿತ್ತು. ಅದನ್ನೇ ಗುರಿಯಾಗಿಸಿ ಈಗ ಪಾಕಿಸ್ತಾನ ಈ ಹೇಯ ಕೃತ್ಯವನ್ನ ಮಾಡಿದೆ. ಆದರೆ ಈ ದಾಳಿಯ ಹೊಣೆಯನ್ನು ಪಾಕಿಸ್ತಾನ ಹೊತ್ತುಕೊಳ್ತಾ ಇಲ್ಲ. ಪಾಕಿಸ್ತಾನ ಹೇಳ್ತಾ ಇದೆ, ನಾವು ಏರ್ ಸ್ಟ್ರೈಕ್ ಮಾಡಿದ್ದು ನಿಜ, ಆದರೆ ಯಾವುದೇ ಆಸ್ಪತ್ರೆಯನ್ನು ಗುರಿ ಮಾಡಿಲ್ಲ, ಇದು ಶುದ್ಧ ಸುಳ್ಳು ಸುದ್ದಿ. ನಾವು ಕೇವಲ ಮಿಲಿಟರಿ ಮೂಲ ಸೌಕರ್ಯಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದ್ದೀವಿ, ಹಾಗೂ ಉಗ್ರರ ಶಿಬಿರಗಳ ಬಗ್ಗೆ ನಮಗೆ ಮಾಹಿತಿ ಇತ್ತು, ಅದನ್ನು ಹೊಡೆದು ಹಾಕಿದ್ದೀವಿ.
ಕಾಬೂಲ್ ಮತ್ತು ನಂಗಹಾರ್ ಪ್ರಾಂತ್ಯದಲ್ಲಿ ನಮ್ಮ ದಾಳಿಗಳು ನಡೆದಿದ್ದಾವೆ. ಮುಖ್ಯವಾಗಿ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರದ ಅಮ್ಯುನಿಷನ್ ಸೆಂಟರ್ಗಳೇನಿದ್ದಾವೆ, ಅಂದ್ರೆ ಅವರು ಶಸ್ತ್ರಾಸ್ತ್ರ ಸಂಗ್ರಹಿಸಿಟ್ಟಂತಹ ಪ್ರದೇಶಗಳೇನಿದ್ದಾವೆ, ಅವುಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದೀವಿ. ನಾವು ಯಾವುದೇ ಆಸ್ಪತ್ರೆಯನ್ನ ಟಾರ್ಗೆಟ್ ಮಾಡಿಲ್ಲ ಅಂತ ಪಾಕಿಸ್ತಾನದ ಪ್ರಧಾನಿಯ ವಕ್ತಾರನೇ ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡಿದ್ದಾನೆ. ಈ ದಾಳಿಯಿಂದ ಪಾಕಿಸ್ತಾನ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಬೇಕಾದಂತಹ ಪೂರಕ ವಿಡಿಯೋಗಳು ಬರ್ತಾ ಇದ್ದಾವೆ. ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಮಾಧ್ಯಮಗಳೇ ಇದನ್ನ ಕವರ್ ಮಾಡ್ತಾ ಇದ್ದಾವೆ. ಇಷ್ಟಾದ್ರೂ ಕೂಡ ಪಾಕಿಸ್ತಾನ ಅದನ್ನು ನಾನು ಮಾಡಿಲ್ಲ ಅಂತಂದ್ರೆ ಅದನ್ನು ಯಾರು ಒಪ್ಪುತ್ತಾರೆ? ಆದ್ರೆ ವಿಶ್ವಸಂಸ್ಥೆ ಒಪ್ಪಿದೆ. ನನಗೆ ಈ ವಿಶ್ವಸಂಸ್ಥೆಯ ಬಗ್ಗೆ ಒಮ್ಮೊಮ್ಮೆ ಹೇಸಿಗೆ ಆಗುವಂತಹದ್ದು ಇದೇ ವಿಚಾರಕ್ಕೆ. ಅವರು ಈ ದಾಳಿಯನ್ನ ಖಂಡಿಸಿದ್ದಾರೆ, ಆದರೆ ತಾಲಿಬಾನಿಗಳಿಗೆ ಬುದ್ಧಿ ಹೇಳಿದ್ದಾರೆ. ವಿಶ್ವಸಂಸ್ಥೆಯ UNSC ಹೇಳಿರೋದೇನು ಕೇಳಿದ್ರೆ, ಅಫ್ಘಾನಿಸ್ತಾನದ ಸರ್ಕಾರವು ಉಗ್ರ ಚಟುವಟಿಕೆಗಳನ್ನು ತಡೆಯುವಂತಹ ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವುದೇ ಕಾರಣಕ್ಕೂ ಅವರು ಉಗ್ರರನ್ನು ಪೋಷಿಸಬಾರದು ಅಂತ. ಮಿತ್ರರೇ, ಒಂದು ವಿಚಾರವನ್ನು ಸೂಕ್ಷ್ಮವಾಗಿ ಗಮನಿಸಿ. 2021ರಲ್ಲಿ ತಾಲಿಬಾನಿಗಳು ಅಫ್ಘಾನಿಸ್ತಾನದಲ್ಲಿ ಅಧಿಕಾರಕ್ಕೆ ಬಂದರು. ಅವರ ಪಾಡಿಗೆ ಅವರೇನೋ ಸರ್ಕಾರವನ್ನು ರಚನೆ ಮಾಡಿಕೊಂಡಿದ್ದಾರೆ. ಅದು ಹೊರ ಜಗತ್ತಿಗೆ ಸರಿ ಕಾಣಬಹುದು, ಸರಿ ಕಾಣದೇನೂ ಇರಬಹುದು. ಅಲ್ಲಿನ ಜನ ಒಪ್ಕೊಂಡಿದ್ದಾರೆ. ಅಲ್ಲಿ ಅವರದೇ ಆದಂತಹ ಒಂದು ವ್ಯವಸ್ಥೆ ರನ್ ಆಗ್ತಾ ಇದೆ. ವಿಷಯ ಏನು ಕೇಳಿದ್ರೆ, ಈ 4.5 ವರ್ಷದಲ್ಲಿ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಎಲ್ಲಾದರೂ ಒಂದು ಕಡೆ ಉಗ್ರಗಾಮಿಗಳನ್ನು ಕಳುಹಿಸಿಬಿಟ್ಟು ಉಗ್ರ ಚಟುವಟಿಕೆಗಳನ್ನು ಮಾಡಿಸಿದರೆ ಎನ್ನುವಂತಹ ಒಂದೇ ಒಂದು ಉದಾಹರಣೆ ನಿಮಗೆ ಸಿಗುತ್ತಾ? ಅಫ್ಘಾನಿಸ್ತಾನದ ಉಗ್ರರು ಇಂಥಲ್ಲಿ ಸಿಕ್ಕಾಕೊಂಡ್ರಪ್ಪ, ಇಂತಹ ಒಂದು ದಾಳಿಯನ್ನ ಮಾಡಿದ್ರು, ಈ ರೀತಿಯ ಒಂದು ಸುದ್ದಿ ಆದ್ರೂ ನಿಮಗೆ ಸಿಗುತ್ತಾ? ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲೇ ಅವರಿಗೆ 108 ಸಮಸ್ಯೆಗಳಿದ್ದಾವೆ. ಹೀಗಾಗಿ ಉಗ್ರಗಾಮಿಗಳನ್ನು ಹುಟ್ಟು ಹಾಕೋದಕ್ಕೆ ಅವರು ಹೋಗ್ತಲೇ ಇಲ್ಲ. ಆದರೆ ಪಾಕಿಸ್ತಾನ ಈ ಹಿಂದಿನಿಂದಲೂ ಕೂಡ ಉಗ್ರಗಾಮಿಗಳನ್ನು ಪೋಷಿಸಿಕೊಂಡೇ ಬರ್ತಾ ಇರುವಂತಹ ದೇಶ. ಈಗ ತನ್ನ ದೇಶದಲ್ಲಿ ಆಗ್ತಾ ಇರುವಂತಹ ಉಗ್ರ ಚಟುವಟಿಕೆಗಳಿಗೆ ವಿನಾಕಾರಣ ಅಫ್ಘಾನಿಸ್ತಾನವನ್ನು ಹೊಣೆ ಮಾಡ್ತಾ ಇದ್ದಾರೆ. ಮಿತ್ರರೇ, ಇದಕ್ಕೆ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಇವತ್ತು ಪಾಕಿಸ್ತಾನದಲ್ಲಿ ಅಲ್ಲಿನ ಸರ್ಕಾರ ಫೇಲ್ಯೂರ್ ಆಗಿದೆ, ಅಲ್ಲಿನ ಆರ್ಮಿ ಫೇಲ್ಯೂರ್ ಆಗಿದೆ. ಹೀಗಾಗಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವೇನು ಮಾಡ್ತಾ ಇದ್ರಿ? ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಉಗ್ರಗಾಮಿ ಚಟುವಟಿಕೆಗಳಾಗ್ತಾ ಇದೆಯಲ್ಲ ಅಂತ. ಅದಕ್ಕೆ ತನ್ನ ಜನರಿಗೆ ಗೂಬೆ ಕೂರಿಸಬೇಕಲ್ಲ. ಈಗ ಭಾರತದ ಮೇಲೆ ಹೇಳೋದಕ್ಕೆ ಹೋಗಿ ಭಾರತದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅವರಿಗೆ ದಮ್ಮೂ ಇಲ್ಲ, ತಾಕತ್ತೂ ಇಲ್ಲ. ಹಾಗೇನಾದರೂ ಪಾಕಿಸ್ತಾನ ಮಾಡೋದಕ್ಕೆ ಹೋದರೆ ಅವರು ಈ ಭೂಪಟದಲ್ಲಿ ಉಳಿಯೋದೇ ಇಲ್ಲ. ಅದು ಚೆನ್ನಾಗಿ ಗೊತ್ತವರಿಗೆ. ಅದಕ್ಕೋಸ್ಕರವಾಗಿ ತಾಲಿಬಾನಿಗಳನ್ನು ಈಸಿ ಟಾರ್ಗೆಟ್ ಮಾಡಿದ್ದಾರೆ. ವಿಪರ್ಯಾಸ ಏನು ಕೇಳಿದ್ರೆ, ಪಾಕಿಸ್ತಾನ ಕಟ್ತಾ ಇರುವಂತಹ ಈ ಕಥೆಯನ್ನ ವಿಶ್ವ ಸಮುದಾಯ ನಂಬುತ್ತಾ ಇದೆ. ಹೌದು, ಅಫ್ಘಾನಿಸ್ತಾನದವರು ಉಗ್ರಗಾಮಿಗಳು, ಅವರು ಉಗ್ರರನ್ನ ಪೋಷಿಸ್ತಾರೆ ಅಂತ. ಇನ್ನು ಎಷ್ಟು ದಿನ ಈ ಕಥೆಯನ್ನ ಹೇಳ್ತೀರಿ? ಒಂದೇ ಒಂದು ಸಾಕ್ಷಿಯನ್ನ ಅಫ್ಘಾನಿಸ್ತಾನದ ತಾಲಿಬಾನಿಗಳ ವಿರುದ್ಧ ನಿಮಗೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಇರಾನ್ನಲ್ಲಿ ಹೇಗೆ ಅಮೆರಿಕ ದಾಳಿ ಮಾಡ್ತಾ ಇದೆಯಲ್ಲ, ಇದೇ ರೀತಿಯಾಗಿ ಇಡೀ ಅಫ್ಘಾನಿಸ್ತಾನವನ್ನ 20 ವರ್ಷಗಳ ಕಾಲ ಅಮೆರಿಕ ದಾಳಿ ಮಾಡ್ತು. ತನ್ನ ಸೇನೆಯನ್ನ ಅಲ್ಲೇ ಇರಿಸಿತ್ತು. 20 ವರ್ಷಗಳ ಕಾಲ ಅಮೆರಿಕದ ಸೇನೆ ಅಫ್ಘಾನಿಸ್ತಾನದಲ್ಲಿತ್ತು. ಇದನ್ನೆಲ್ಲ ಅಮೆರಿಕ ಯಾಕೆ ಮಾಡಿದ್ದು ಹೇಳಿ? 9/11 ಅಟ್ಯಾಕ್ ಒಸಾಮಾ ಬಿನ್ ಲಾಡೆನ್ ಮಾಡಿದ್ನಲ್ಲ, ಇದರ ಹಿಂದೆ ತಾಲಿಬಾನಿಗಳ ಕೈವಾಡ ಇದೆ ಎನ್ನುವಂಥದ್ದು ಅಮೆರಿಕದ ಆರೋಪ ಆಗಿತ್ತು. ಮಿತ್ರರೇ, ಅದು ಕೇವಲ ಆರೋಪ ಮಾತ್ರ. ಸಿಕ್ಕಂತಹ ಸಾಕ್ಷಿಗಳೆಲ್ಲವೂ ಕೂಡ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾದ ವಿರುದ್ಧವಾಗಿತ್ತೇ ಹೊರತು ಅಫ್ಘಾನಿಸ್ತಾನದ ವಿರುದ್ಧವಾಗಿರಲಿಲ್ಲ. ದಾಳಿ ನಡೆಸಿದಂತಹ ಬಹುತೇಕರು ಸೌದಿ ಅರೇಬಿಯಾ ಹಿನ್ನೆಲೆಯನ್ನು ಹೊಂದಿದ್ರು. ಅನಂತರದಲ್ಲಿ ಒಸಾಮಾ ಬಿನ್ ಲಾಡೆನ್ ಸಿಕ್ಕಿದ್ದಲ್ಲಿ ಪಾಕಿಸ್ತಾನದಲ್ಲಿ. ಪಾಕಿಸ್ತಾನದ ಅಬೋಟಾಬಾದ್ಗೆ ನುಗ್ಗಿ ಇದೇ ಅಮೆರಿಕ ಹೊಡೆದು ಹಾಕಿದೆ. ಅಷ್ಟಾದರೂ ಕೂಡ ನೀವಿನ್ನೂ ಸಹ ಅಫ್ಘಾನಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡ್ತಾ ಇದ್ರಿ. ಅಫ್ಘಾನಿಸ್ತಾನದಲ್ಲಿ ಅಮೆರಿಕಾಗೆ ಒಂದು ಸಣ್ಣ ಕೂದಲೆಳೆಯಷ್ಟು ಸಾಕ್ಷಿಯೂ ಕೂಡ ಸಿಕ್ಕಿಲ್ಲ. ನಾನಿಲ್ಲಿ ಅಫ್ಘಾನಿಸ್ತಾನದ ತಾಲಿಬಾನಿಗಳನ್ನು ಸತ್ಯ ಹರಿಶ್ಚಂದ್ರರಪ್ಪ ಅವರು ಬಹಳ ಒಳ್ಳೆಯವರು ಅಂತ ನಾನು ಹೇಳ್ತಾ ಇಲ್ಲ. ಅವರೇನೇ ಹೋರಾಟ ಮಾಡ್ತಾ ಇದ್ರೂ ಕೂಡ ಅವರ ದೇಶಕ್ಕೋಸ್ಕರವಾಗಿ ಅವರು ಹೋರಾಟ ಮಾಡ್ಕೊಳ್ತಾ ಇದ್ದಾರೆ. ಅವ್ರ ದೇಶದಲ್ಲೇನೋ ಕಾನೂನನ್ನು ತರಬೇಕು, ಆ ದೇಶದ ಆಡಳಿತವನ್ನು ತನ್ನ ಕೈಗೆ ತೆಗೆದುಕೊಳ್ಳಬೇಕು, ಈ ರೀತಿಯಾಗಿ ಅವರು ತನ್ನ ದೇಶದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲೋ ಪಾಕಿಸ್ತಾನದ ವಿಚಾರವನ್ನಾಗಲಿ ಭಾರತದ ವಿಚಾರವನ್ನಾಗಲಿ ಅಮೆರಿಕದ ವಿಷಯಕ್ಕಾಗಲಿ ಅವರು ಮೂಗು ತೂರಿಸ್ತಾ ಇಲ್ಲ. ಆದರೆ ವಿಶ್ವ ಸಮುದಾಯ ಈಗ ಪಾಕಿಸ್ತಾನ ಅಲ್ಲಿ ಪೈಶಾಚಿಕ ಕೃತ್ಯವನ್ನು ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲೂ ಕೂಡ ತಾಲಿಬಾನಿಗಳನ್ನು ಉಗ್ರರು ಅಂತ ಟ್ರೀಟ್ ಮಾಡೋದೇ ಆದರೆ ಮಾನವೀಯತೆಗೆ ಬೆಲೆಯಲ್ಲಿ ಉಳಿಯುತ್ತೆ. ಇರಾನ್ ಸ್ಕೂಲ್ ಮೇಲೆ ಅಮೆರಿಕ ಮಾಡಿದಂತಹ ದಾಳಿ ಇದೆಯಲ್ಲ, ಅದೆಷ್ಟು ಹೇಯ ಕೃತ್ಯವೋ ಈಗ ಅಫ್ಘಾನಿಸ್ತಾನದ ಆಸ್ಪತ್ರೆಗೆ ಪಾಕಿಸ್ತಾನ ಹೊಡೆದಿದೆಯಲ್ಲ, ಇದು ಕೂಡ ಅಷ್ಟೇ ಹೇಯವಾದಂತಹ ಕೃತ್ಯ. ಅದರಲ್ಲಿ ಯಾವುದೇ ರೀತಿಯಲ್ಲೂ ವ್ಯತ್ಯಾಸ ಇಲ್ಲ. ವಿಶ್ವ ಸಮುದಾಯ ಇದರ ವಿರುದ್ಧವಾಗಿ ನಿಂತ್ಕೊಳ್ಬೇಕು. ಇವತ್ತು ಪಾಕಿಸ್ತಾನ ಎಂತಹ ಅನಾಹುತವನ್ನು ಸೃಷ್ಟಿಸ್ತಾ ಇದೆ ಅಂತಂದರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇವತ್ತು ಅಫ್ಘಾನಿಸ್ತಾನದಲ್ಲಿ ಮತ್ತೊಮ್ಮೆ ಸ್ಟೆಬಿಲಿಟಿ ಇಲ್ಲ ಅಂತಾದರೆ, ಅಲ್ಲಿ ತಾಲಿಬಾನಿಗಳ ಕಂಟ್ರೋಲ್ ತಪ್ಪಿತು ಅಂತಾದರೆ ISIS ನಂತಹ ಉಗ್ರ ಸಂಘಟನೆಗಳು ತಲೆ ಎತ್ತುತ್ತವೆ. ಇಡೀ ಅಫ್ಘಾನಿಸ್ತಾನದಲ್ಲಿ ಅಸ್ಥಿರತೆ ಉಂಟಾಗತ್ತೆ. ಅದರ ಎಫೆಕ್ಟ್ ಯಾರಿಗಾಗತ್ತೆ? ಈ ಪಾಕಿಸ್ತಾನಕ್ಕೂ ಆಗುತ್ತೆ, ಭಾರತಕ್ಕೂ ಆಗುತ್ತೆ, ಸುತ್ತಮುತ್ತಲಿನ ಎಲ್ಲ ದೇಶಗಳಿಗೂ ಕೂಡ ಆಗುತ್ತೆ. ಹೀಗಾಗಿ ವಿಶ್ವ ಸಮುದಾಯ ಈ ವಿಚಾರದಲ್ಲಿ ಪಾಕಿಸ್ತಾನವನ್ನು ಯಾವ ಕಾರಣಕ್ಕೂ ಕೂಡ ಬೆಂಬಲಿಸಬಾರದು. ಸದ್ಯ
ಪಾಕಿಸ್ತಾನ ಅಲ್ಲಿ ಇರಾನ್ ಮತ್ತು ಸೌದಿಯ ನಡುವೆ ಸಂಘರ್ಷ ಆಗ್ತಾ ಇದೆಯಲ್ಲ, ಅದರಲ್ಲಿ ನಮ್ಮ ಎಂಟ್ರಿ ಎಲ್ಲಾಗಬೇಕಾಗುತ್ತೇನೋ, ಅದಕ್ಕೆ ನಾವೇ ಯುದ್ಧದಲ್ಲಿ ಇದ್ದು ಬಿಡೋಣ ಅಂತ ಹೇಳ್ಬಿಟ್ಟು ಅಫ್ಘಾನಿಸ್ತಾನವನ್ನು ವಿನಾಕಾರಣ ಕೆಣಕ್ತಾ ಇದ್ದಾರೆ. ಸೌದಿಗೆ ಸಬೂಬು ಕೊಡೋದಕ್ಕೋಸ್ಕರವಾಗಿ ಇವರು ಪದೇ ಪದೇ ಏರ್ ಸ್ಟ್ರೈಕ್ ಅನ್ನು ಮಾಡ್ತಾ ಇದ್ದಾರೆ. ನಮಗೆ ಇರಾನನ್ನು ಎದುರುಹಾಕೊಳ್ಳೋದಕ್ಕಿಂತ ತಾಲಿಬಾನಿಗಳನ್ನು ಎದುರುಹಾಕೊಳ್ಳುವಂತಹದ್ದು ಸುಲಭ. ಯಾಕೆಂತಂದ್ರೆ ಇನ್ನಷ್ಟು ತೀವ್ರವಾಗಿ ನಾವು ತಾಲಿಬಾನಿಗಳನ್ನು ಕೆಣಕಿದ್ದೆ ಆದ್ರೆ ಒಂದು ಸಣ್ಣ ಮಟ್ಟದ ಸಂಘರ್ಷ ಆಗುತ್ತೆ, ಹೇಗಿದ್ರೂ ನಾವು ಜಯ ಗಳಿಸ್ತೀವಿ. ಒಂದಷ್ಟು ಬಡಪಾಯಿ ಪಾಕ್ ಸೈನಿಕರನ್ನ ಬಲಿ ಕೊಟ್ಬಿಟ್ಟು ಅಂತಿಮವಾಗಿ ವಿಜಯ ಘೋಷಿಸಿಕೊಳ್ಳಬಹುದಲ್ಲ. ಈ ಲೆಕ್ಕಾಚಾರದಲ್ಲಿ ಆ ಫ್ರಾಡ್ ಮಾರ್ಷಲ್ ಆಸಿಮ್ ಮುನೀರ್ ಇದ್ದಂತೆ ಕಂಡು ಬರ್ತಾ ಇದೆ. ಇನ್ನು ಪಾಕಿಸ್ತಾನ ಮಾಡಿದಂಥ ಈ ಕೃತ್ಯವನ್ನ ಭಾರತ ಈ ಹಿಂದೆಂದಿಗಿಂತಲೂ ಕಠಿಣ ಶಬ್ದಗಳಲ್ಲಿ ಖಂಡಿಸಿದೆ. ಇದನ್ನು ಬಾರ್ಬ್ಯಾರಿಕ್ ಅಟ್ಯಾಕ್ ಅಂತ ಕರೆದಿರುವಂತಹ ಭಾರತದ ವಿದೇಶಾಂಗ ಇಲಾಖೆ ಇದೊಂದು ಹೇಡಿತನದ ಕೃತ್ಯ ಹೀಗಂತ ಭಾರತ ಇದನ್ನು ತೀವ್ರವಾಗಿ ವಿರೋಧಿಸಿದೆ. ಈ ಹಿಂದಿನಿಂದಲೂ ಕೂಡ ಪಾಕಿಸ್ತಾನ ತನ್ನ ಒಳಗಿನ ಲೋಪಕ್ಕೋಸ್ಕರವಾಗಿ ಅವರು ಅಫ್ಘಾನಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡ್ತಾ ಇದೆ, ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಭಾರತ ಖಂಡಿಸುತ್ತಲೇ ಬರ್ತಾ ಇತ್ತು. ಆದರೆ ಈ ಬಾರಿಯ ದಾಳಿಯನ್ನು ಮಾತ್ರ ಭಾರತವೂ ಕೂಡ ಬಹಳ ಸೀರಿಯಸ್ ಆಗಿ ಪರಿಗಣಿಸಿದಂತೆ ಕಾಣ್ತಾ ಇದೆ. ಸದ್ಯ ತಾಲಿಬಾನಿಗಳು ಈ ಘಟನೆಯನ್ನು ಬಹಳ ಸೀರಿಯಸ್ ಆಗಿ ಪರಿಗಣಿಸಿದ್ದಾರೆ. ಯಾಕೆ ಅಂತಂದರೆ ತಾಲಿಬಾನಿಗಳನ್ನು ಈ ಪಾಕಿಸ್ತಾನ ಪದೇ ಪದೇ ಕೆಣಕ್ತಾ ಇದೆ. 2 ದಿನದ ಹಿಂದಷ್ಟೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ, ತಾಲಿಬಾನ್ನ ಸುಪ್ರೀಂ ಲೀಡರ್ ಆದಂತಹ ಹೈಬತುಲ್ಲಾ ಅಕುಮ್ ದಾಜಾನನ್ನ ಪಾಕಿಸ್ತಾನ ಟಾರ್ಗೆಟ್ ಮಾಡಿತ್ತು. ಅದರಲ್ಲಿ ಆತ ಬಚಾವ್ ಆಗಿದ್ರೂ ಕೂಡ ಪಾಕಿಸ್ತಾನ ತಾಲಿಬಾನಿಗಳನ್ನು ಸೀರಿಯಸ್ ಆಗಿ ಗುರಿ ಮಾಡ್ತಾ ಇದೆ ಎನ್ನುವಂಥದ್ದು ಸ್ಪಷ್ಟ ಆಗಿತ್ತು. ಹೀಗಾಗಿ ಈಗ ಆಸ್ಪತ್ರೆಯ ಮೇಲಿನ ದಾಳಿಯನ್ನ ತಾಲಿಬಾನಿಗಳು ಹೇಗೆ ಸ್ವೀಕರಿಸ್ತಾರೆ, ಇದಕ್ಕೆ ಯಾವ ರೀತಿಯಾಗಿ ರಿಟಾಲಿಯೇಟ್ ಮಾಡ್ತಾರೆ ಎನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಒಟ್ಟಿನಲ್ಲಿ ಪಾಕಿಸ್ತಾನ ಕೆಣಕಿಕೊಂಡು ಹೋಗಿ ಒಂದು ಯುದ್ಧವನ್ನ ಮತ್ತಷ್ಟು ಉಲ್ಬಣಿಸುವಂತೆ ಮಾಡ್ತಾ ಇದೆ. ಇನ್ನು ಇರಾನ್ ಮತ್ತು ಅಮೆರಿಕದ ನಡುವಿನ ಯುದ್ಧದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿದ್ದಾವೆ. ಅದರಲ್ಲಿ ಭಾರತಕ್ಕೆ ರಿಲೇಟ್ ಆಗುವಂತಹ ಒಂದು ಅಂಶ ಇದೆ, ಅದನ್ನು ಮಾತ್ರ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಅದೇನು ಕೇಳಿದ್ರೆ, UAE ಮೇಲೆ ಇರಾನ್ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಈ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಮಾಡ್ತಾ ಇದ್ರೂ ಕೂಡ ಅದರಲ್ಲಿ ಅತಿ ಹೆಚ್ಚು ಹಾನಿ ಆಗ್ತಾ ಇರೋದು ಯಾರಿಗೆ ಕೇಳಿದ್ರೆ ಅದು UAE ದೇಶಕ್ಕೆ. UAEಯ ಪೋರ್ಟ್ ಅನ್ನು ಟಾರ್ಗೆಟ್ ಮಾಡಿತ್ತು, UAEಯ ಏರ್ಪೋರ್ಟ್ಗಳನ್ನು ಟಾರ್ಗೆಟ್ ಮಾಡಿತ್ತು. ಈಗ UAEಯ ಗ್ಯಾಸ್ ಫೀಲ್ಡ್ ಅನ್ನು ಕೂಡ ಇರಾನ್ ಟಾರ್ಗೆಟ್ ಮಾಡಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಶಾ ಗ್ಯಾಸ್ ಫೀಲ್ಡ್ ಮೇಲೆ ಇರಾನ್ ಡ್ರೋನ್ ಅಟ್ಯಾಕ್ ಮಾಡಿದೆ. ಇದಾಗ್ತಿದ್ದ ಹಾಗೆ ಆ ಇಡೀ ಗ್ಯಾಸ್ ಫೀಲ್ಡ್ ಅನ್ನ UAE ಮುಚ್ಚಿದೆ. ನಾನು ಯಾಕೆ ಇದಕ್ಕೆ ಮಹತ್ವ ಕೊಟ್ಟು ಈ ವಿಡಿಯೋದಲ್ಲಿ ನಿಮಗೆ ಹೇಳಿದೆ ಅಂತಂದ್ರೆ, ಇವತ್ತು ಭಾರತಕ್ಕೆ ಹರ್ಮೋಸ್ ಜಲಸಂಧಿಯನ್ನು ನಾವು ಓಪನ್ ಮಾಡಿಬಿಟ್ಟಿದೀವಿ, ಭಾರತಕ್ಕೆ ಬರುವಂತಹ ಹಡಗುಗಳಿಗೆ ನಾವು ಏನು ತೊಂದರೆ ಮಾಡೋದಿಲ್ಲ, ಅವ್ರಿಗೆ ನಮ್ಮ ಪರ್ಮಿಷನ್ ಇದೆ ಅಂತ ಇರಾನ್ ಹೇಳ್ಕೊಂಡಿದೆ. ಆದರೆ ಇನ್ನೊಂದು ಕಡೆಯಲ್ಲಿ ಗಲ್ಫ್ನಲ್ಲಿರುವಂತಹ ಗ್ಯಾಸ್ ಫೀಲ್ಡ್ ಇರಬಹುದು, ಆಯಿಲ್ ಫೀಲ್ಡ್ ಇರಬಹುದು, ಇದನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿ ಮಾಡ್ತಾ ಇದೆ. ಮಿತ್ರರೇ, ಇದು ಒಂದು ಕೈಲಿ ಕೊಟ್ಟು ಇನ್ನೊಂದು ಕೈಲಿ ಕಿತ್ಕೊಂಡ ಹಾಗೆ. ಇದರ ನೇರ ಪರಿಣಾಮ ಭಾರತದ ಮೇಲೆ ಬೀಳುತ್ತೆ. ಯಾಕೆ ಗೊತ್ತಾ, ನಿಮಗೆ ಹರ್ಮೋಸ್ ಜಲಸಂಧಿ ಓಪನ್ ಇದ್ರೂ ಕೂಡ ಗಲ್ಫ್ನ ರಾಷ್ಟ್ರಗಳ ಗ್ಯಾಸ್ ಫೀಲ್ಡ್ ಮತ್ತು ಆಯಿಲ್ ಫೀಲ್ಡ್ ಮೇಲೆ ಪದೇ ಪದೇ ದಾಳಿ ಆಗ್ತಾ ಇದ್ರೆ ಅವರು ಅಲ್ಲಿ ಉತ್ಪಾದನೆಯನ್ನು ನಿಲ್ಲಿಸ್ತಾರೆ. ಬಂದರುಗಳ ಮೇಲೆ ನಿರಂತರವಾಗಿ ಅಟ್ಯಾಕ್ ಆಗ್ತಾ ಇದ್ರೆ ಅವರು ಹಡಗುಗಳಿಗೆ ಲೋಡ್ ಮಾಡೋದನ್ನು ಕೂಡ ನಿಲ್ಲಿಸ್ತಾರೆ. ಆಗ ನಮಗೆ ಜಲಸಂಧಿ ಓಪನ್ ಇದ್ರೆ ಏನು ಪ್ರಯೋಜನ? ಸದ್ಯದ ಇರಾನ್ನ ಈ ನಡೆ ಇದೆಯಲ್ಲ, ಬಹಳ ಕಳವಳಕಾರಿಯಾದಂತಹ ವಿಚಾರ. ಒಂದು ಜವಾಬ್ದಾರಿಯುತ ಸರ್ಕಾರದ ರೀತಿಯಲ್ಲಿ ಅವರು ಯುದ್ಧ ಮಾಡ್ತಾ ಇಲ್ಲ. ಈ ಹಿಂದೆ ಇರಾನ್ನ ಫ್ರಾಕ್ಸಿಗಳು ಯಾವ ರೀತಿಯಾಗಿ ಯುದ್ಧ ಮಾಡ್ತಾ ಇದ್ವು ಅಂದರೆ, ಮನಸ್ಸಿಗೆ ಬಂದಿದ್ದನ್ನೆಲ್ಲ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ವಲ್ಲ, ಅದೇ ಮಾದರಿಯಲ್ಲಿ ಇರಾನ್ ಕೂಡ ಮಾಡ್ತಾ ಇದೆ. ಇರಾನ್ ಕೇವಲ ಮಿಡಲ್ ಈಸ್ಟ್ನಲ್ಲಿರುವಂತಹ ಅಮೆರಿಕದ ನೆಲೆಗಳಾಗಿರಬಹುದು, ಅಮೆರಿಕದ ಹಿತಾಸಕ್ತಿಗಳಾಗಿರಬಹುದು, ಅಮೆರಿಕದ ಆಸ್ತಿಗಳಾಗಿರಬಹುದು, ಅವುಗಳನ್ನು ಮಾತ್ರ ಟಾರ್ಗೆಟ್ ಮಾಡ್ತಾ ಇಲ್ಲ. UAE ದೇಶದ ಆಸ್ತಿಯನ್ನೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೌದಿ, ಕತಾರ್, ಒಮಾನ್, ಕುವೈತ್ ಈ ಎಲ್ಲ ದೇಶಗಳ ಅಲ್ಲಿನ ಸ್ಥಳೀಯ ಆಸ್ತಿಗಳಿದಾವಲ್ಲ, ಅದನ್ನು ಕೂಡ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.